ಇನ್ನೊಂದೇನೆಂದರೆ ನಾನು ನ್ಯಾಕ್ ಸಂಸ್ಥೆ ಇದೆ, ಅದರಲ್ಲಿ ನಾನು ಸುಮಾರು 120ಕ್ಕೂ ಹೆಚ್ಚು ಇನ್ಸ್ಟಿಟ್ಯೂಷನ್ಸ್ಗೆ ಭೇಟಿ ಕೊಟ್ಟಿದ್ರಿ. ಗೌರ್ಮೆಂಟ್ ಕಾಲೇಜಸಲ್ಲಿ ವಿಸಿಟ್ ಮಾಡಿದಾಗ ಏನು ಕೊರತೆ ಇದೆ ಅನ್ನೋದು ನನಗೆ ಅರಿವಾಯಿತು. ಕಾನ್ಸ್ಟಿಟ್ಯೂಷನಲ್ ಆಶೋತ್ತರಗಳು ಏನಿದೆ ಅದನ್ನು ನೀವು ಜನಕ್ಕೆ ತಲುಪಿಸೋದಾದರೆ ಲೀವಿಂಗ್ ನೋ ಒನ್ ಬಿಹೈಂಡ್ ಅಂತ. ಅಂದರೆ ಈ ಡೆಮಾಕ್ರಸಿನಲ್ಲಿ ಕೊನೆಯಲ್ಲಿರೋ ಮನುಷ್ಯನವರೆಗೂ ನಮ್ಮ ಅವನು ಬಿಡಬಾರ್ದು, ಎಲ್ಲರನ್ನೂ ಒಳಗೊಂಡೆ ಇನ್ಕ್ಲೂಸಿವ್ ಆಗಿರಬೇಕು. ಅದು ಆ ಆಶಯನ ನಾವು ಈಡೇರಿಸ್ಕೊಳ್ಬೇಕಾದ್ರೆ 15(4) ಆಶಯಗಳನ್ನ ನಾವು ಮೊದಲು ಆ್ಯಸ್ ಎ ಫಂಡಮೆಂಟಲ್ ರಿಕ್ವೈರ್ಮೆಂಟ್ ಮಾಡಬೇಕು. ಅದು ಸರಿಯಾಗಿ ಆಗದೆ ಇದ್ದರೆ 16(4) ವಿಲ್ ಬಿ ಮೀನಿಂಗ್ಲೆಸ್. ನೀವು ರಿಸರ್ವೇಷನ್ ಕೊಡೋದು 1947 ತಗೊಂಡ್ರೆ ನಾವು ಬ್ಯಾಕ್ವರ್ಡ್ ಕ್ಯಾಸ್ಟ್ ಅಂತಂದರೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ SC/ST, ಆಮೇಲೆ ಅದರ್ ಬ್ಯಾಕ್ವರ್ಡ್ ಕ್ಯಾಸ್ಟ್ ಅಂತಂದರೆ ಇನ್ನಿತರೆ ಸೋಷಿಯಲಿ ಹಿಂದುಳಿದ ಈ ವರ್ಗಗಳಲ್ಲಿ PhDs ಅವೆಲ್ಲ ಇರಲಿಲ್ಲ. ಈಗ ಎಲ್ಲ ಸೆಕ್ಷನ್ನಲ್ಲೂ ಪ್ರತಿಭಾವಂತರಿದ್ದಾರೆ ಬಿಕಾಸ್ ಆಫ್ ಗೌರ್ಮೆಂಟ್ಸ್ ಎಫರ್ಟ್ಸ್. ಯಾವ ಸೆಕ್ಷನ್ ಯಾವ ಸಮಾಜದಲ್ಲಿ ಇಲ್ಲ ಹೇಳಿ, ಎಲ್ಲರಲ್ಲೂ ಬುದ್ಧಿವಂತರಿದ್ದಾರೆ. ನೀವು ಅವ್ರನ್ನ ಆಯ್ಕೊಳ್ಬೇಕಷ್ಟೇ. ಯಾವುದೇ ದೇಶಕ್ಕೆ ಹೋಗ್ರಿ ಸರ್, ನೀವು ಫಸ್ಟ್ ಪ್ರಿಯಾರಿಟಿ ಇಸ್ ಗಿವನ್ ಟು ಎಜುಕೇಷನ್ ಸಿಸ್ಟಮ್. ಭಾರತ ದೇಶದಲ್ಲಿ ಪಾಲಿಸಿ ಮೇಕಿಂಗು, ಪೊಲಿಟಿಸೈಸು, ರಾಜಕೀಯ ಇನ್ಫ್ಲುಯೆನ್ಸು, ಭ್ರಷ್ಟಾಚಾರ ಬರೋದು ಎಷ್ಟು ಡೇಂಜರಸ್ ಬೆಳವಣಿಗೆ ಸರ್. ನನ್ನ ಕೇಸ್ನಲ್ಲಿ ಏನಾಯಿತು ಅಂತಂದರೆ, ನಾನು ಒಂಥರ ಸಂಘಟನೆಯಿಂದ ಬಂದವನು. ನನಗೆ ಈ ಟೀಚರ್ಸ್ ಬ್ಯಾಂಗ್ಳೂರು ಯೂನಿವರ್ಸಿಟಿ ಟೀಚರ್ಸ್ ಅಸೋಸಿಯೇಷನಲ್ಲಿ ನಾನು ಸೆಕ್ರೆಟ್ರಿಯಾಗಿ ಕೆಲಸ ಮಾಡಿದೆ. ಆಮೇಲೆ ಫೆಡರೇಷನ್ ಆಫ್ ಯೂನಿವರ್ಸಿಟಿ ಇನ್ ಕರ್ನಾಟಕ, ಅದಕ್ಕೂ ನಾನು ಸೆಕ್ರೆಟ್ರಿಯಾಗಿ ಕೆಲಸ ಮಾಡಿದೆ. ಆದ್ದರಿಂದ ನನಗೆ ಈ ಸ್ಟ್ಯಾಚ್ಯೂಟ್ಸು ಅಥವಾ ಆ್ಯಕ್ಟು ಓದಲೇಬೇಕಾಗಿ ಬಂತು, ಅದನ್ನು ಇಂಟರ್ಪ್ರಿಟ್ ಮಾಡಲೇಬೇಕಾಗಿ ಬಂತು. ಹಾಗಾಗಿ ಆ ಟ್ರಾನ್ಸಿಷನ್ ನನಗೇನು ಅಷ್ಟೊಂದು ಕಷ್ಟ ಅನಿಸ್ಲಿಲ್ಲ. ಆದರೆ ಆಮೇಲೆ ನಾನು ಎಕ್ಸಾಮಿನೇಷನ್ ಸೆಕ್ಷನಲ್ಲಿ 2 ವರ್ಷ ಕೆಲಸ ಮಾಡಿದೆ. ಅದು ಎಕ್ಸಾಮಿನೇಷನ್ ಭಾರಿ ಗಹನವಾದ, ಆಮೇಲೆ ಪರ್ಟಿಕ್ಯುಲರ್ಲಿ ಅಂಡರ್ ಗ್ರ್ಯಾಜುಯೇಟ್ ಎಕ್ಸಾಮಿನೇಷನ್ ಹೆಂಗೆ ನಡೆಯುತ್ತೆ ಅಂತಂದರೆ ಆ ವಿಚಾರ ತುಂಬ ಹೆಲ್ಪ್ ಆಯಿತು. ಇನ್ನೊಂದೇನೆಂದರೆ ನಾನು ನ್ಯಾಕ್ ಸಂಸ್ಥೆ ಇದೆ, ಅಂದರೆ ಅಕ್ರಿಟೇಷನ್, ಅಸೆಸ್ಮೆಂಟ್ ಆ್ಯಂಡ್ ಅಕ್ರಿಟೇಷನ್, ಅದರಲ್ಲಿ ನಾನು ಸುಮಾರು 120ಕ್ಕೂ ಹೆಚ್ಚು ಇನ್ಸ್ಟಿಟ್ಯೂಷನ್ಸ್ಗೆ ಭೇಟಿ ಕೊಟ್ಟಿದ್ರಿ. ಅಕ್ರಾಸ್ ಇಂಡಿಯಾ, ದೇಶದ ಎಲ್ಲ ಕಡೆ ನಾನು ಹೋಗಿದ್ದೇನೆ. ಅದರಲ್ಲಿ ಕೆಲವು ಯೂನಿವರ್ಸಿಟೀಸ್ಗೂ ಕೂಡ ನಾನು ಚೇರ್ಮನ್ ಆಗಿದ್ದೇನೆ, ಆಮೇಲೆ ಕೋಆರ್ಡಿನೇಟರ್ ಆಗಿದ್ದೇನೆ, ಮೆಂಬರಾಗಿ ಕೆಲಸ ಮಾಡಿದ್ದೇನೆ. ಆಮೇಲೆ ತುಂಬ ಎಲ್ಲ ಥರದ ಕಾಲೇಜು, A ಗ್ರೇಡ್ ಕಾಲೇಜು, B ಗ್ರೇಡ್ ಕಾಲೇಜಸ್ಸು, ಗೌರ್ಮೆಂಟ್ ಕಾಲೇಜಸ್ಸು, ಟ್ರೈಬಲ್ ಕಾಲೇಜಸ್ ಇನ್ ಒರಿಸ್ಸಾ ಆ್ಯಂಡ್ ಆಂಧ್ರ ಪ್ರದೇಶ್ ಬಾರ್ಡರಿಂಗ್ ಛತ್ತೀಸ್ಗಢ, ಆಮೇಲೆ ಇದು ವಾರಂಗಲ್ ಡಿಸ್ಟಿಕ್ ಹತ್ರ, ಆ ಥರ ಕಾಲೇಜಸ್ಗೆಲ್ಲ ವಿಸಿಟ್ ಮಾಡಿ ಗೌರ್ಮೆಂಟ್ ಕಾಲೇಜಸಲ್ಲಿ ವಿಸಿಟ್ ಮಾಡಿದಾಗ ಏನು ಕೊರತೆ ಇದೆ ಅನ್ನೋದು ನನಗೆ ಅರಿವಾಯಿತು. ಈ ಎಲ್ಲ ಎಕ್ಸ್ಪೀರಿಯನ್ಸಸ್ಸು ಕಲೆಕ್ಟಿವ್ ಆಗಿ ನನಗೆ ಸಹಾಯಕ್ಕೆ ಬಂದು ರಿಜಿಸ್ಟರ್ ಆಗಿದ್ದ. ನನಗೆ ಅಷ್ಟೊಂದು ಕಷ್ಟ ಅನಿಸ್ಲಿಲ್ಲ ರಿಜಿಸ್ಟರ್ ಆಗಿದ್ದು. ಆದರೆ ಈ ಪ್ರತಿಯೊಬ್ಬರಿಗೂ ಈ ಅವಕಾಶ ಸಿಗೋದಿಲ್ಲ. ಹೌದು, ಎಕ್ಸಾಮಿನೇಷನ್, ಆಮೇಲೆ ತಿರ್ಗಾ ಇದು ಟೀಚರ್ಸ್ ಅಸೋಸಿಯೇಷನ್, ಆಮೇಲೆ ನ್ಯಾಕ್. ಸರ್, ಎಲ್ಲೋ ಒಂದು ಕಡೆ ಅಷ್ಟೆಲ್ಲ ಎಲಿಜಿಬಿಲಿಟಿ ಇದ್ದರು, ವೈಸ್ ಚಾನ್ಸಲರ್ ಆಗೋ ಅವಕಾಶಗಳು ತಪ್ಪಿದ್ದಕ್ಕೆ ನಿಮ್ಗೇನು? ಅದು ಏನು ಮಾಡೋಕ್ಕಾಗಲ್ಲ. ವ್ಯವಸ್ಥೆ ಹೆಂಗಿದೆ ಅಂದರೆ ವೆರಿ ಫ್ಯೂ ವೈಸ್ ಚಾನ್ಸಲರ್ಸ್ ಪೋಸ್ಟ್ ಇರ್ತವೆ, ವೆರಿ ಫ್ಯೂ ವೈಸ್ ಚಾನ್ಸಲರ್ ಪೋಸ್ಟ್. ಅದರಲ್ಲಿ ಒಂದು ಕಡೆ ಎಲ್ಲರೂ ಅಕಾಮಿಡೇಟ್ ಮಾಡೋಕ್ಕಾಗಲ್ಲ. ತುಂಬ ಜನ ನಂತರನೇ ಹೈ ಕ್ವಾಲಿಫಿಕೇಷನ್ ಇದ್ದರೂ ಇರ್ಬೋದು. ಆದರೆ ನನಗೆ ನನ್ನ ಅದೃಷ್ಟಕ್ಕೆ ದೊರೆಸ್ವಾಮಿಯವರು PS ಚಾನ್ಸ್ಲರು, ಅವರು ಅಡ್ವೈಸರ್ ಆದಾಗ ನಮ್ಮದು ಏನೇನು ಐಡಿಯಾಸ್ ಇತ್ತು, ಒಂದು ಯೂನಿವರ್ಸಿಟಿಗೆ ಬದಲು ಎಂಟೈರ್ ಕರ್ನಾಟಕ ಸ್ಟೇಟ್ ಪಾಲಿಸಿ ಡೆವಲಪ್ ಮಾಡೋದಕ್ಕೆ ನಾನು ಕಾಂಟ್ರಿಬ್ಯೂಟ್ ಮಾಡೋತಾರೆ. ಅವ್ರಿಗೆ ನೀವೆಲ್ಲ ಸಜೆಸ್ಟ್ ಮಾಡಿದ್ರಿ, ಬ್ರೇನ್ ಆಗಿ ಕೆಲಸ ಮಾಡಿದ್ರಿ ಸರ್. ಬಟ್ ಸರ್ಕಾರಿ ಮಟ್ಟದಲ್ಲಿ ಅದು ಇಂಪ್ಲಿಮೆಂಟೇಷನ್ ಪಾರ್ಟ್ ಬಂದಾಗ ಆಗಂಗಿಲ್ಲ. ಅದೇ ದೊರೆಸ್ವಾಮಿ ಅವರು ತಮ್ಮ PS ಯೂನಿವರ್ಸಿಟಿಯಲ್ಲಿ ಮಾಡಿದಷ್ಟು ಕೂಡ ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಬಟ್ ನಿಮ್ಮ ಕಂಟೆಂಟು ಬಹುಶಃ PSC ಹೆಲ್ಪ್ ಆಯಿತು, ರಾಜ್ಯಕ್ಕೆ ಹೆಲ್ಪ್ ಆಯಿತು. ರಾಜ್ಯಕ್ಕೋಸ್ಕರನೇ ಬಟ್ ಆಯ್ತು, ರಾಜ್ಯಕ್ಕೋಸ್ಕರನೇ ಬರ್ದಿದ್ದು. ಯಾಕೆಂದರೆ NEP ಬಂದಿತ್ತು ಅವಾಗ. ನನಗೆ ಇನ್ನೂ ಜ್ಞಾಪಕ ಇದೆ, ಜುಲೈ
2020. ಹ್ಞೂ ಆವಾಗ NEP ನೋಟಿಫೈ ಆಯಿತು, ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ಥರ್ಡ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ಅದು ನೋಟಿಫೈ ಆದಾಗ ಇಮಿಡಿಯೇಟ್ಲಿ ಇವ್ರು ಆಗಿದ್ರು ಅವಾಗ ಏನು ಅಡ್ವೈಸರ್ ಚೀಫ್. ಸೊ ನಾವು ನಮ್ದೇನೇ ರೆಕಮೆಂಡೇಶನ್ ಇದ್ದರೂ NEPಗೆ ಸಿಂಕ್ರೊನೈಸ್ ಮಾಡಿ ಅದಕ್ಕೆ ಅಲೈನ್ ಮಾಡಿ ಆನ್ ಪಾರ್ ವಿತ್ ಇಲ್ಲ ಅದನ್ನು ಅಳವಡಿಸ್ಕೊಂಡು ಮಾಡಿದ್ವಿ. ಈಗ ಈ NEP ಸಂದರ್ಭ ಬಂದಿದ್ದಕ್ಕೆ ಹೇಳ್ತಾ ಇದ್ದೀನಿ. ಸ್ಟೇಟ್ ಪಾಲಿಸಿ ಬೇಕಾ ಅಥವಾ ನ್ಯಾಷನಲ್ ಪಾಲಿಸಿ ಬೇಕಾ, ಅದು ನಾನು ನಮ್ಮ ಕ್ಲಾಸ್ಮೇಟ್ ಇದ್ದಾರೆ ರಮೇಶ್ ಕುಮಾರ್ ಅವರು, ಸ್ಪೀಕರ್ ಆಗಿದ್ದವರು, ನನ್ನ ಜೊತೆಗೆ ಓದಿದ್ದಾರೆ. ಅವರು ಅತ್ಯಂತ ಪ್ರತಿಭಾವಂತ. ನಾನು BSc-ನಲ್ಲಿ ನಮ್ಮ ಸೆಕ್ರೆಟರಿ ಆಗಿದ್ದರು, ನಾವೆಲ್ಲ ಸೇರಿ ಅವ್ರನ್ನ ಸೆಕ್ರೆಟರಿಯಾಗಿ ಸ್ಟೂಡೆಂಟ್ ಅಸೋಸಿಯೇಷನ್ ಸೆಕ್ರೆಟರಿಯಾಗಿ ಇದು ಮಾಡಿದ್ವಿ. ಒಂದು 20 ವರ್ಷದ ಹುಡುಗ ಆವಾಗ. ಅವರು ಬಂದು ಸೆಕ್ರೆಟರಿಯಾಗಿ ಆರ್ಡಿನರಿ ಪಂಚಾಯತ್ ಶರ್ಟ್ ಹಾಕ್ಕೊಂಡು ಒಂದು ಚಪ್ಪಲಿ ಹಾಕ್ಕೊಂಡು ಬಂದು ಅದ್ಭುತವಾಗಿ ಮಾತಾಡೋದು, ಭಾರಿ ಅದ್ಭುತವಾಗಿ ಕರ್ನಾಟಕದ. ಆವಾಗಲೇ ನಮ್ಗೆಲ್ರಿಗೂ ಏನು ಅನಿಸ್ತಂದರೆ ಈ ಮನುಷ್ಯ ಮುಂದೆ ಲೀಡರ್ ಆಗ್ತಾನೆ. ಆಮೇಲೆ ಲೀಡರ್ಶಿಪ್ ಕ್ವಾಲಿಟೀಸ್ ಅವ್ರು ದೇರ್, ಬಟ್ ಅವ್ರ ಮಾತು, ಅವ್ರ ಗಹನವಾದ ಚಿಂತನೆ ಅವೆಲ್ಲ ಮುಂದೆ ಈ ಈವನ್ ಸದನದಲ್ಲೂ ಕೂಡ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅಲ್ಲ, ಸ್ಪೀಕರ್ ಅಲ್ಲ, MLA ಕಾನ್ಸ್ಟಿಟ್ಯೂಷನ್ ಬಗ್ಗೆ ಕಟಿಂಗ್ ಅಕ್ರಾಸ್ ಆಲ್ ಪಾರ್ಟೀಸ್ ಎಲ್ಲ ರಮೇಶ್ ಕುಮಾರ್ ಮಾತಾಡಲಿ, ಆ ಥರದ ಪ್ರತಿಭೆ ಆರಂಭದಲ್ಲಿ 70s ನಲ್ಲಿ ಅವ್ರ MLA ಆದ. ಅಲ್ಲ, ಇವಾಗ ಮೊನ್ನೆ ಕೂಡ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡಬೇಕಾದ್ರೆ ಸೊ ಅವರು ಆ ಥರ ಒಂದು ಸಂದರ್ಭ. ಸರ್, ಈ ಕಾಂಟೆಕ್ಸ್ನಲ್ಲಿ ಹೇಳ್ತೀನಿ, ರಮೇಶ್ ಕುಮಾರ್ ಅಂತ ಒಬ್ಬ ಧೀಮಂತ ಮಾತುಗಾರ, ಇಂಟೆಲೆಕ್ಚುಯಲ್ ಪೊಲಿಟಿಷಿಯನ್, ನಿಮಗೆ ಸ್ನೇಹಿತರಾಗಿದ್ದರು. 80ಸ್ನಲ್ಲಿ ಜನತಾ ಪರಿವಾರ ಬಂತು, ಜನತಾದಳ ಸರ್ಕಾರ ಬಂತು. ನಜೀರ್ ಸಾಬ್ ಅವರು, ರಾಮಕೃಷ್ಣ ಹೆಗಡೆ, JH ಪಟೇಲ್ ಅವ್ರ ಟೀಮ್ನಲ್ಲೆಲ್ಲ ನೀವಿದ್ರಿ. ನೀವು ಒಂದು ಕಡೆ ಅಕಾಡೆಮಿಷಿಯನ್ ಆಗಿದ್ರಿ. ಸೋಷಿಯಲಿಸ್ಟ್ ಪಾರ್ಟಿಗಳದು ಈ ಜನತಾ ಪರಿವಾರದ ಕಾಂಟ್ಯಾಕ್ಟ್ ಇತ್ತು. ಆಗಲೂ ಕೂಡ ನಿಮ್ಗೆ ಯಾಕೆ ಪೊಲಿಟಿಕಲ್ ಆಂಬಿಷನ್ ಹುಟ್ಟಲಿಲ್ಲ ಸರ್? ಅವ್ರ ಜೊತೆ ಎಲ್ಲ ಇದು ಬೆಳೆದವ್ರು, ನೀವು ಮನಸ್ಸು ಮಾಡಿದ್ರೆ ಏನೂ ಆಗ್ಬೋದಾಗಿತ್ತು. ಬಟ್ ನನಗೆ ಮೊದಲಿಂದ ಈ ರಿಸರ್ಚ್ ಮಾಡಬೇಕು ಅನ್ನೋ ಹಂಬಲ, ಆದ್ದರಿಂದ ಆ ಕಡೆಗೆ ಗಮನ ಹೆಚ್ಚು ಕೊಡಲಿಲ್ಲ. ಆದರೆ ರಮೇಶ್ ಕುಮಾರ್ ಅವರು ನನ್ನ ನಜೀರ್ ಸಾಬ್ ನೀವು ಸಂದರ್ಭ ಬಂತು ಅಂತ ಹೇಳಬೇಕಾಗಿದೆ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಅವರು ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆ ಮತ್ತೆ ಟಿಕೆಟ್ ಸಿಗಲಿಲ್ಲ. ಒಂದು 5-6 ತಿಂಗಳು ಕೋಶಿ ಹೋಟ್ಲಿಗೆ ಬರ್ತಾಯಿದ್ವು. ನಾವು ಮೇಲ್ಗಡೆ ಬ್ರಿಟಿಷ್ ಕೌನ್ಸಿಲ್ ಲೈಬ್ರರಿಗೆ ಹೋಗಿ ಕೆಳಗಡೆ ಬಂದಾಗ ಇವರಿಬ್ಬರು ಇರ್ತಾಯಿದ್ರು. ನಾನು ರವೀಂದ್ರ ರೇಷ್ಮೆ ಅವರು, ನಿಮ್ಮ ಗೆಳೆಯ, ಅವರಿಬ್ಬರು ಕೆಳಗಡೆ ಲೈಬ್ರರಿಯಿಂದ ಕೆಳಗಡೆ ಇಳಿ ಬಂದಾಗ ಇವ್ರು ಸಿಗ್ತಾಯಿದ್ರು. ನಜೀರ್ ಸಾಬ್ ಅವರು ಒಂಥರ ಅದ್ಭುತವಾದ ಪರ್ಸ್ನಾಲಿಟಿ, ಅವ್ರ ಕಾಂಟ್ರಿಬ್ಯೂಷನ್ ಅವ್ರಿಗಿದೆ. ಬಟ್ ಎಜುಕೇಷನ್ಗೆ ರಿಲೆವೆಂಟಾಗಿ NEP ಬಂದಾಗ ಮತ್ತು ಸ್ಟೇಟ್ ಗೌರ್ಮೆಂಟ್ ಒಂದು ಏನೋ ಡಿಸಿಷನ್ ತಗೊಳ್ತು, ಏನು ನಾವು NEP ಒಪ್ಪಲ್ಲ, ನಾವು ನಮ್ಮದೇ ಆದ ಮಾಡ್ತೀವಿ ಅಂತ ಡಿಸಿಷನ್ ತಂದಾಗ ನಾನು ರಮೇಶ್ ಕುಮಾರ್ ಅವ್ರಿಗೆ ಫೋನ್ ಮಾಡಿದೆ. ಅವರು ಈ ಸತಿ ಎಲೆಕ್ಷನಲ್ಲಿ ಅವರು ಗೆಲ್ಲಿಲ್ಲ, ಅವ್ರ ಊರಲ್ಲಿ ಅಡ್ಗಲ್ಲಲ್ಲಿ ಇಟ್ಬಿಟ್ರು. ಅವ್ರು ಫೋನ್ ಮಾಡಿದೆ, ಏನು ಈ ಥರ ಸಿಚುವೇಶನ್ ಬಂದಿದೆಯಲ್ಲ, ನೀವೇನಂತೀರ? ಅವ್ರೇನು ಹೇಳ್ತಾನೆ, ಯಾವ ಪಾಲಿಸಿನೂ ಕಂಪ್ಲೀಟು ಒಳ್ಳೆಯದೂರೆಲ್ಲ ಪರ್ಫೆಕ್ಟ್ ಅಲ್ಲ, ಅದರಲ್ಲಿ ಇರೋವಂಥ ಒಳ್ಳೇದನ್ನು ತಗೊಂಡು ಮಿಕ್ಕಿದ್ದು ಏನು ಗ್ಯಾಪ್ಸ್ ಇದೆ ಅದನ್ನು ಫಿಲ್ ಮಾಡಿದ್ರೆ ಆಯಿತು ಅಂತ. ಸಿಂಪಲ್. ನನ್ನ ಪೂರ್ಣ ಸಹಮತ ಅದಕ್ಕಿದೆ. ಸರ್, ಈ ಥರ ಪೊಲಿಟಿಕಲ್ ಕಾರಣಗಳಿಗಾಗಿ ಎಜುಕೇಷನ್ ಪಾಲಿಸಿ ಜೊತೆ ಆಟ ಆಡೋದು ಸರಿಯಲ್ಲ ಸರ್. ಅಲ್ಲ, ಈಗ ನೀವು ಸೆಂಟ್ರಲ್ ಗೌರ್ಮೆಂಟ್ ಮಾಡಿರಲಿ, ಸ್ಟೇಟ್ ಮಾಡಿರಲಿ. ನಾನು ಇನ್ನೊಂದು ಥರ ಹೇಳ್ತೀನಿ ನಿಮ್ಮ ಕ್ವಶನ್ಗೆ ಆನ್ಸರು. ಇವಾಗ ಯಾವುದೇ ಪಾಲಿಸಿ ಇಲ್ಲ ಅಂತ ಇಟ್ಕೊಳ್ಳಿ, ನಾವು ಎಜುಕೇಷನ್ ರಿಫಾರ್ಮ್ಸ್ ಬಿಟ್ಬಿಡ್ಬೇಕಾ? ಇಲ್ಲ, ಬಿಡೋದಿಲ್ಲ, ಅದನ್ನು ಮಾಡ್ತಾ ಹೋಗೋಣ. ನೀವು ಪಾಲಿಸಿ ಬಗ್ಗೆ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿ? ಯಾರು ಪಾಲಿಸಿ ಯಾರು ತಂದ್ರು ಅಂತ ಯಾಕೆ ವಿಚಾರ ಮಾಡ್ತೀವಿ? ಯಾವುದು ಎಜುಕೇಷನ್ ಪಾಲಿಸಿ ಯಾರು ತಂದ್ರು ಅನ್ನೋದು ಇಂಪಾರ್ಟೆಂಟ್. ಅದು ಆ ಪೊಲಿಟಿಕಲ್ ಪಾರ್ಟೀಸು ಅವ್ರಿಗೆ ಬಿಟ್ಟು ಪ್ರಶ್ನೆ. ಎಜುಕೇಷನಿಸ್ಟ್ ಆಗಿ ಫಾರ್ ಎಕ್ಸಾಂಪಲ್ ಒಂದು ಅಂದ್ಕೊಳ್ಳೋಣ, ಒಂದು ಸ್ಥಿತಿ ಇದೆ, ನಮಗೆ ಯಾವುದೂ ಪಾಲಿಸಿ ಇಲ್ಲ, ನ್ಯಾಷನಲ್ ಪಾಲಿಸಿನೂ ಇಲ್ಲ, ಸ್ಟೇಟ್ ಪಾಲಿಸಿನೂ ಇಲ್ಲ. ಹಂಗಲ್ಲ, ಹೆಂಗೋ ನಡೆಯೋದಲ್ಲ, ನಾವು ಅದನ್ನು ಸರಿಯಾದ ರೀತಿಯಲ್ಲ ನಡೆಸ್ಬೇಕು. ಯಾಕೆಂದರೆ ಯೂನಿವರ್ಸಿಟೀಸು ಅದ್ರ ಕೈಲೇ ಇರೋದೆಲ್ಲ ಸಮಾಜದ ಪರಿವರ್ತನೆ. ಹೌದು, ಇಟ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಆಫ್ ಸೋಷಿಯಲ್ ಚೇಂಜ್ ಎಜುಕೇಷನ್. ಇವಾಗ ನೀವು ಕಾನ್ಸ್ಟಿಟ್ಯೂಷನಲ್ಲಿ ಕೂಡ ಆರ್ಟಿಕಲ್ 15(4) ಆ್ಯಂಡ್ ಆರ್ಟಿಕಲ್ 16(4) ಇದೆ. ಆರ್ಟಿಕಲ್ 15(4) ಈಸ್ ಫಾರ್ ಎಂಪವರ್ಮೆಂಟ್ ಆಫ್ ಪೀಪಲ್ ಇನ್ ಎಜುಕೇಷನ್. ಆರ್ಟಿಕಲ್ 16(4) ಈಸ್ ಫಾರ್ ಎಂಪ್ಲಾಯ್ಮೆಂಟ್. ಆರ್ಟಿಕಲ್ 15(4) ಎಜುಕೇಷನ್ ನೀವು ಸರಿಯಾಗಿ ತಲುಪಿಸ್ತಾ ಇದ್ರೆ ಜನಕ್ಕೆ,
16.4 ವಿಲ್ ನಾಟ್ ಬಿ ಅಚೀವ್ಡ್. ಕಾನ್ಸ್ಟಿಟ್ಯೂಷನಲ್ ಆಶೋತ್ತರಗಳು ಏನಿದೆ ಅದನ್ನು ನೀವು ಜನಕ್ಕೆ ತಲುಪಿಸೋದಾದರೆ, ಗಾಂಧೀಜಿಗಳು ಕೂಡ ಹೇಳ್ತಾ ಇದ್ರು, 21ರಲ್ಲಿ ಯುನೈಟೆಡ್ ನೇಷನ್ಸ್ ಜನರಲ್ ಸೆಕ್ರೆಟರಿ ಕೂಡ ಹೇಳಿದ್ದಾರೆ, ಲೀವಿಂಗ್ ನೋ ಒನ್ ಬಿಹೈಂಡ್ ಅಂತ. ಅದನ್ನು ನಮ್ಮ ಪ್ರಧಾನಿ ಅವರು ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ಅಂದರೆ ಈ ಡೆಮಾಕ್ರಸಿನಲ್ಲಿ ಕೊನೆಯಲ್ಲಿರೋ ಮನುಷ್ಯನವರೆಗೂ ನಮ್ಮ ಅವನು ಬಿಡಬಾರ್ದು, ಎಲ್ಲರನ್ನೂ ಒಳಗೊಂಡೆ ಇನ್ಕ್ಲೂಸಿವ್ ಆಗಿರಬೇಕು ಅನ್ನೋ ಮಾತು ಎಲ್ಲರೂ ಹೇಳ್ತಾರೆ. ಅದು ಆ ಆಶಯನ ನಾವು ಈಡೇರಿಸ್ಕೊಳ್ಬೇಕಾದ್ರೆ 15.4 ಆಶಯಗಳನ್ನ ನಾವು ಮೊದಲು ಆ್ಯಸ್ ಎ ಫಂಡಮೆಂಟಲ್ ರಿಕ್ವೈರ್ಮೆಂಟ್ ಮಾಡಬೇಕು. ಅದು ಸರಿಯಾಗಿ ಆಗದೇ ಇದ್ದರೆ 16.4 ವಿಲ್ ಬಿ ಮೀನಿಂಗ್ಲೆಸ್. ನೀವು ರಿಸರ್ವೇಷನ್ ಕೊಡೋದು ಅಥವಾ ಇದಕ್ಕೆ ಇಷ್ಟು ಪರ್ಸೆಂಟೇಜು ಅಂತ ಅನ್ನೋದು, ಅದರಲ್ಲಿ ಏನು ಟ್ಯಾಲೆಂಟೆಡ್ ಪೀಪಲ್ಲು ಎಲ್ಲ ಸೆಕ್ಷನಲ್ಲೂ ಇದ್ದಾರೆ. 1947 ತಗೊಂಡ್ರೆ ನಾವು ಬ್ಯಾಕ್ವರ್ಡ್ ಕ್ಯಾಸ್ಟ್ ಅಂತಂದರೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ SC/ST, ಆಮೇಲೆ ಅದರ್ ಬ್ಯಾಕ್ವರ್ಡ್ ಕ್ಯಾಸ್ಟ್ ಅಂತಂದರೆ ಇನ್ನಿತರೆ ಸೋಷಿಯಲಿ ಹಿಂದುಳಿದವರು. ಈ ವರ್ಗಗಳಲ್ಲಿ PhDs ಅವೆಲ್ಲ ಇರಲಿಲ್ಲ. ಈಗ ಎಲ್ಲ ಸೆಕ್ಷನ್ನಲ್ಲೂ ಪ್ರತಿಭಾವಂತರಿದ್ದಾರೆ ಬಿಕಾಸ್ ಆಫ್ ಗೌರ್ಮೆಂಟ್ಸ್ ಎಫರ್ಟ್ಸ್. ಯಾವ ಸೆಕ್ಷನ್ ಯಾವ ಸಮಾಜದಲ್ಲಿಲ್ಲ ಹೇಳಿ, ಎಲ್ಲರಲ್ಲೂ ಬುದ್ಧಿವಂತರಿದ್ದಾರೆ. ನೀವು ಅವ್ರನ್ನ ಆಯ್ಕೊಳ್ಬೇಕಷ್ಟೇ, ಅವ್ರಿಗೊಂದು ಅವಕಾಶ ಕೊಡಬೇಕು. ಆಮೇಲೆ ಎಜುಕೇಷನ್ ನಾನು ಹೇಳಿದ್ನಲ್ಲ, 15.4ನ ನೀವು ಸರಿಯಾಗಿ ತಲುಪಿಸ್ತಾ ಇದ್ರಿ ಜನಕ್ಕೆ, ನೀವು 16.4ನ ಡೈಲ್ಯೂಟ್ ಮಾಡ್ದಂಗೆ ಲೆಕ್ಕ. ದಟ್ ಈಸ್ ಮೈ ಪರ್ಸನಲ್. ಎಜುಕೇಷನ್ ಪಾಲಿಸಿಗಳನ್ನು ರಾಜಕಾರಣಿಗಳು ನಿರ್ಣಯ ಮಾಡೋದು, ಅವರ ಸಿದ್ಧಾಂತಗಳ ಐಡಿಯಾಲಜಿನ ಹೇರೋದು ಇಲ್ಲ. ಇವಾಗ ನಮ್ಮ ಡೆಮಾಕ್ರಸಿನಲ್ಲಿ ಅಥವಾ ನಮ್ಮ ವ್ಯವಸ್ಥೆನಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ, ಯಾವುದೇ ಒಂದು ಏನೋ ವಿಷಯ ಅಥವಾ ಫೀಲ್ಡ್, ಅದನ್ನು ಆ ಫೀಲ್ಡ್ ಅವ್ರಿಗೆ ಬಿಟ್ಟರೆ ವೆಸ್ಟೆಡ್ ಇಂಟ್ರೆಸ್ಟ್ ಆಗುತ್ತೆ ಅಂತ. ಆಗುತ್ತೆ ಯಾಕೆಂದರೆ ಇವಾಗ ನಾನು ಎಜುಕೇಷನಿಸ್ಟು, ಎಲ್ಲ ನಾನೇ ಮಾಡ್ತೀನಿ ಅಂತಂದರೆ ನನ್ನ ಇಷ್ಟ ಬಂದಂಗೆ ನಡೆಸೋ ಚಾನ್ಸಸ್ ಇದೆ. ಮತ್ತು ಯಾರು ಇಂಟರ್ಫಿಯರ್ ಮಾಡಬೇಕಲ್ಲ? ಅದಕ್ಕೆ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ಸು ಡೆಮಾಕ್ರಸಿನಲ್ಲಿ ಏನು ಕೊಟ್ಟಿದ್ದಾರೆ, ಅದಕ್ಕೆ ಗೌರ್ಮೆಂಟ್ ಆಸ್ ಎ ಸ್ಟೇಕ್ ಹೋಲ್ಡರ್, ಅದಕ್ಕೊಂದು ಪಾಲಿಸಿ. ನಮಗೆ ಪಾಲಿಸಿ ಬೇಕಾ ಬೇಡವಾ ಅನ್ನೋ ಕ್ವಶನ್ ಕೇಳೋರಿಗೆ ನನ್ನ ಅನಿಸಿಕೆ ಏನಂತಂದರೆ, ಒಂದು ಯೂನಿಫಾರ್ಮ್ ಪಾಲಿಸಿ ಇಲ್ಲದೆ ಇದ್ದರೆ ಒಬ್ಬ ಸ್ಟೂಡೆಂಟು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋಕ್ಕಾಗಲ್ಲ. ನಾನು ಇಲ್ಲಿ ಕರ್ನಾಟಕದಲ್ಲಿ ಓದ್ತಾ ಇರ್ತೀನಿ, ಬಾಂಬೆಗೆ ಹೋಗಬೇಕು, ಅದು ಮೀಡಿಯಮ್ ಆಫ್ ಲ್ಯಾಂಗ್ವೇಜ್ ಹೇಳ್ತಾ ಇದ್ದಾರೆ ಸರ್. ಇಲ್ಲ, ಅಲ್ಲಿ ನಮ್ಮ ಕ್ಯುರಿಕ್ಯುಲರ್ ಕಂಟೆಂಟು ಕಾಮನ್ ಫ್ಯಾಕ್ಟರ್ಸ್ ಇರಬೇಕಾಗ್ತದೆ. ಹಾಗೆಯೇ ಇಂಡಿಯಾದಿಂದ ಫಾರಿನ್ಗೆ ಹೋಗಬೇಕು ಅಂತಂದರೆ ಅದಕ್ಕೆ ಅಲೈನ್ ಆಗಬೇಕಾಗುತ್ತೆ. ನೀವು ಸ್ಟೇಟ್ ಪಾಲಿಸಿ ಆದರೂ ಆಗಲಿ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಆಗಲಿ, ಇಟ್ ಶುಡ್ ಪ್ರೊವೈಡ್ ಸ್ಟೂಡೆಂಟ್ ಮೊಬಿಲಿಟಿ ಅಕ್ರಾಸ್ ದಿ ಸ್ಟೇಟ್, ವಿತಿನ್ ದಿ ಸ್ಟೇಟ್, ಅಕ್ರಾಸ್ ದಿ ಸ್ಟೇಟ್ಸ್, ಅಕ್ರಾಸ್ ದಿ ಕಂಟ್ರೀಸ್. ಆ ಥರ ಮಾಡಲೇಬೇಕಾಗಿದೆ. ಬಟ್ ಗ್ಲೋಬಲಿ ಇವತ್ತು ಇಷ್ಟು ಚಾಲೆಂಜಸ್ ಇದ್ದಾಗ ಯಾವುದೇ ದೇಶಕ್ಕೆ ಹೋಗ್ರಿ ಸರ್ ನೀವು, ಫಸ್ಟ್ ಪ್ರಿಯಾರಿಟಿ ಇಸ್ ಗಿವನ್ ಟು ಎಜುಕೇಷನ್ ಸಿಸ್ಟಮ್. ಭಾರತ ದೇಶದಲ್ಲಿ ಪಾಲಿಸಿ ಮೇಕಿಂಗು, ಪೊಲಿಟಿಸೈಸು, ರಾಜಕೀಯ ಇನ್ಫ್ಲುಯೆನ್ಸು, ಭ್ರಷ್ಟಾಚಾರ ಬರೋದು ಎಷ್ಟು ಡೇಂಜರಸ್ ಬೆಳವಣಿಗೆ ಸರ್? ಪೊಲಿಟಿಕಲ್ ಸಿಸ್ಟಮ್ಸ್ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ನನಗೆ ನಾನು ಅದಕ್ಕೆ ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ನನ್ನ ಉತ್ತರ ಇದೆ, ಪಾಲಿಟಿಕ್ಸು ಬೇಕಾದಿರಲಿ, ಎಜುಕೇಷನಿಸ್ಟ್ ಆಗಿ ನಾವು ಕೆಲವು ಕನಿಷ್ಠ ಸ್ಟ್ಯಾಂಡರ್ಡ್ಸ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಈಗ ನಮ್ಮ ಬ್ಯಾಂಗ್ಳೂರು ಯೂನಿವರ್ಸಿಟಿನಲ್ಲಿ ಮರ್ತ್ಬಿಡಿ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಥವಾ ಕರ್ನಾಟಕ ಸ್ಟೇಟ್ ಎಜುಕೇಷನ್ ಪಾಲಿಸಿ ತುಂಬ ಉತ್ತಮವಾದ ಇವ್ರನ್ನ ಚೇರ್ಮನ್ನ ಅಪಾಯಿಂಟ್ ಮಾಡಿದ್ದಾರೆ, ಥೊರಾಟ್ ಅವರು, UGC ಚೇರ್ಮನ್ ಅವರು. ಸೊ ಅದರಿಂದ ಒಂದು ಒಳ್ಳೆಯ ಇದು ಬರ್ತದೆ. ಅಂದರೆ ಕೆಲವು ಫಂಡಮೆಂಟಲ್ ರಿಕ್ವೈರ್ಮೆಂಟ್ ಇದೆ, ಸ್ಟೇಟ್ ಪಾಲಿಸಿ ಆಗಲಿ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಆಗಲಿ. ಆ ಮೊಬಿಲಿಟಿ ಮಾಡಬೇಕು, ಅಫೋರ್ಡಬಲ್ ಎಜುಕೇಷನ್ ಕೊಡಬೇಕು, ಆಮೇಲೆ ಕ್ಯುರಿಕ್ಯುಲರ್ ಸ್ಟ್ಯಾಂಡರ್ಡ್ಸು, ಆಮೇಲೆ ಈ ನೀವು ಪಾಲಿಸಿ ಬಗ್ಗೆ ಕೇಳಿದ್ರಿಂದ ಇನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳೋದಾದರೆ, ಯುನೆಸ್ಕೋ 1996ನಲ್ಲಿ ಒಂದು ಕಮಿಷನ್ ಅಪಾಯಿಂಟ್ ಮಾಡಿ, ಏನು 21st ಸೆಂಚುರಿನಲ್ಲಿ 21ನೇ ಶತಮಾನದ ಶಿಕ್ಷಣ ವ್ಯವಸ್ಥೆ ಹೇಗಿರಬೇಕು ಅಂತ, ಎಜುಕೇಷನ್ ಫಾರ್ 21st ಸೆಂಚುರಿ ಅನ್ನೋದೊಂದು ಜಾಕಿಸ್ ಡೆಲೋರೆಸ್ ಅನ್ನೋ ಫ್ರೆಂಚ್ ಎಜುಕೇಷನಿಸ್ಟ್ ಚೇರ್ಮನ್ಶಿಪ್ನಲ್ಲಿ ಮಾಡಿ 96ರಲ್ಲಿ. ಅವನು ಕೊಟ್ಟಿರೋ ರಿಪೋರ್ಟ್ ಪ್ರಕಾರ
ಅಂದರೆ ಅದೇ ಮದರ್ ಟೆಂಪ್ಲೇಟ್ ಥರ ದೇಶಗಳು ಬೇಕಾದರೆ ಅದನ್ನು ಉಪಯೋಗಿಸ್ಕೋಬೋದು ತಮ್ಮ ಎಜುಕೇಷನ್ ಪಾಲಿಸಿ ಮಾಡೋಕ್ಕೆ. ಸ್ಟೇಟ್ ಗೌರ್ಮೆಂಟ್ ಕೂಡ ಉಪಯೋಗಿಸ್ಕೋಬೋದು. ಅದು ನಮಗೆ ಹೆಲ್ಪ್ ಮಾಡುತ್ತೆ. ಅದರಲ್ಲಿ 4 ಪಿಲ್ಲರ್ಸ್ ಆಫ್ ಎಜುಕೇಷನ್ ಅಂತ ಹೇಳ್ತಾರೆ. ಒಂದು ಏನು ನಾಲೆಡ್ಜ್ ಜನ್ರೇಷನ್. ಸೆಕೆಂಡ್ ಒನ್ ಟು ಡೂ ಅಂದರೆ ಸ್ಕಿಲ್ಸ್ ಫಾರ್ ಲೈಫ್ ಆ್ಯಂಡ್ ಸ್ಕಿಲ್ ಫಾರ್ ಎಂಪ್ಲಾಯಬಿಲಿಟಿ. ಥರ್ಡ್ ಒನ್ ಟು ಬಿ ಅಂದರೆ ನಾವು ಇಂಡಿವಿಜುವಲ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಟು ಲಿವ್ ಆ್ಯಸ್ ಎನ್ ಇಂಡಿವಿಜುವಲ್ ದಿ ಸೊಸೈಟಿ, ಟೀಮ್ ವರ್ಕ್, ಅದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಇವು 4 ಪಿಲ್ಲರ್ಸ್. ಇದಕ್ಕೆ ನೀವು ಸಾಂದರ್ಭಿಕವಾಗಿ ಕಸ್ಟಮೈಸ್ ಮಾಡಿಕೊಂಡು ನೀವು ಏನೇನು ನಿಮ್ಮ ದೇಶಗಳಲ್ಲಿ ಕೊಟ್ಕೊಳ್ತೀರಾ ವಿತೌಟ್ ಫರ್ಗೆಟಿಂಗ್ ಅಲೈನಿಂಗ್ ಇಟ್ ಟು ಗ್ಲೋಬಲ್ ಆಸ್ಪಿರೇಷನ್ಸು. ಅಂದರೆ ಈಗ ನೀವು ಕಾರಟ್ಕಿಲಿ ಇದ್ರಿ, ನೀವು ಇವತ್ತಿನ ದಿವಸ 13 ಯುರೋಪ್ ದೇಶಗಳಿಗೆ ಹೋಗೋಕ್ಕೆ ಯಾಕೆ ಸಾಧ್ಯ ಆಯಿತು? ನೀವು ಓದಿದ್ದಲ್ಲಿ ಕಾರಟ್ಕಿನಲ್ಲಿ. ಆದರೆ ಈ ಸಾಧ್ಯ ಆಗಿದ್ದು ನೀವು ಆವಾಗ ನಿಮ್ಮ ಪಾಲಿಸಿ ಇದೇ ಇತ್ತು ಅದೇ ಇತ್ತು ಅಂತೇನಿಲ್ಲ. ಅದರಿಂದ ನಾವು ಪಾಲಿಸಿ ಬಗ್ಗೆ ಅಷ್ಟೊಂದು ಯಾರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬದಲು ನಾವು ಈ ಪಾಲಿಸಿ ಯಾವುದೇ ಪಾಲಿಸಿ ಇರಲಿ, ನಾವು ಈ ಕೆಲವು ಕೆಲಸಗಳನ್ನ ಮಾಡಲೇಬೇಕು ಎಜುಕೇಷನಿಸ್ಟ್ ಆಗಿ, ಅದ್ರ ಬಗ್ಗೆ ನಾವು ಗಮನ ಕೊಡಬೇಕು ಅಂತ. ಸರ್, ಅದು ಒಬ್ಬರು ವ್ಯಕ್ತಿ ಶ್ರಮ ಇರುತ್ತೆ. ಈಗ ನೀವು ಮೇಲೆ ಬರೋದಾಗಲಿ, ನನ್ನಂಥವ್ರ ಮೇಲೆ ಬರೋದಾಗಲಿ. ಅಲ್ಲ, ನಾನು ಅದೇ ಹೇಳ್ದಲ್ಲ, ನ್ಯಾಷನಲ್ ಪಾಲಿಸಿಗಳನ್ನು ಮಾಡೋರು. ಅಲ್ಲಲ್ಲ, ಈಗ ನಾನೇನು ಹೇಳ್ತೇನೆ ಅಂದರೆ ನ್ಯಾಷನಲ್ ಪಾಲಿಸಿಯಿಂದನೇ ನಮ್ಮದೆಲ್ಲ ಸೊಲ್ಯೂಷನ್ಸ್ ಆಗುತ್ತೆ ಅಂತ ಅನ್ನೋದೆಲ್ಲ. ಕ್ರಿಯಾಪದ ಟೀಚರ್ಸೇ. ಟೀಚರ್ಸನ್ನ ಮಿಸ್ಲೀಡ್ ಮಾಡೋ ಕೆಲಸ ಅಕಾಡೆಮಿಕ್ ಅಡ್ಮಿನಿಸ್ಟ್ರೇಟರ್ಸು, ಗೌರ್ಮೆಂಟ್. ಸರ್, ಎಲ್ಲಿವರೆಗೂ ಭ್ರಷ್ಟಾಚಾರ ಅನ್ನೋದು ಶಿಕ್ಷಣ ಕ್ಷೇತ್ರದಲ್ಲಿ ಇರಲಿಲ್ಲಲ್ಲ ಸರ್. ನಾವು ನೋಡಿದ ವೈಸ್ ಚಾನ್ಸಲರ್ಗಳು, ನೀವು ನೋಡಿದ ವೈಸ್ ಚಾನ್ಸಲರ್ಗಳು, ಯಾವಾಗ ಅದು ಬಂತು ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಅಂತಾರನ್ರಿ, ಕುಲಪತಿಗಳ ನೇಮಕಾತಿ ಅಂತಾರನ್ಲಿ, ಅದು ಕ್ವಾಲಿಟಿ ಕೆಟ್ಟಾಗ ನೀವು ಹೆಂಗೆ ನಿಮ್ಮ ಪಾಲಿಸಿಗಳ ಇಂಪ್ಲಿಮೆಂಟೇಷನ್ ಸಾಧ್ಯ ಆಗ್ತದೆ? ನೀವು ಟೀಕೆ ಟಿಪ್ಪಣಿ ಪ್ರಶ್ನೆ ಅಲ್ಲ ಸರ್ ನಂದು, ನಮ್ಗೆ ಇರ್ತದಲ್ಲ, ಅದು ಬೇಸರ ಇರ್ತದಲ್ಲ ಬೇಸಿಕಲಿ. ಅದು ನನ್ನ ಲೆವೆಲಲ್ಲಿ ಮಾತಾಡೋದಾದರೆ ಐ ವಿಲ್ ಅವಾಯ್ಡ್ ದಿಸ್ ಕ್ವಶನ್. ಇರಲಿ ಅಲ್ಲ, ಯಾಕೆ ಅಂತಂದರೆ ಅದರಲ್ಲಿ ಎಲ್ಲ ಥರದ ವ್ಯೂಸು ಇರ್ತದೆ. ನನಗೆ ಒಬ್ಬ ವೈಸ್ ಚಾನ್ಸಲರಿಂದ ನಾನು ಏನು ನಿರೀಕ್ಷಿಸ್ತೇನೆ, ಅಥವಾ ಒಬ್ಬ ತಂದೆ ತಾಯಿ ಆದವರು ಸ್ಟೇಕ್ ಹೋಲ್ಡರು ಅವ್ರೇನು ನಿರೀಕ್ಷಿಸ್ತಾರೆ, ಅಥವಾ ಒಂದು ವೈಸ್ ಚಾನ್ಸಲರ್ ಅನ್ನೋಕ್ಕೆ ಬದಲು ಒಂದು ಯೂನಿವರ್ಸಿಟಿಯಿಂದ ಆ ಸರ್ವಿಸಸ್ಸು ನಾವು ಅವ್ರಿಗೆ ಕೊಡೋಕ್ಕೆ ಸಾಧ್ಯ ಆದರೆ ಯಾವುದೇ ಪಾಲಿಸಿ ಇರಲಿ ಅದು ಆಯಿತು ಸರ್. ನೀವು ಕಮೆಂಟ್ ಮಾಡೋದು ಬೇಡ. ಈಗ 2 ಸವಾಲಿದೆ ನಮ್ಮ ಮುಂದೆ. ಪ್ರೈವೇಟ್ ಯೂನಿವರ್ಸಿಟಿಗಳು ತಲೆ ಎತ್ತಿದು. ನೀವು ಗೌರ್ಮೆಂಟ್ ಯೂನಿವರ್ಸಿಟಿಗಳಲ್ಲಿ ಒಂದು ಶಿಕ್ಷಣವನ್ನು ನಾವು ಕೊಡ್ತೀವಿ. BTUನೂ ತಗೊಳ್ರಿ ಫಾರ್ ಎಕ್ಸಾಂಪಲ್. ನೀವು ಅಲ್ಲಿ BE ಪದವಿ ಪಡೆದ ಮೇಲೂ ಕೂಡ ಹೊರಗೆ ಬಂದ ಮೇಲೆ, ಆ ಗ್ರ್ಯಾಜುಯೇಷನ್ ಆದಮೇಲೆ ಅವನ್ನೆಲ್ಲ ಲಕ್ಷಗಟ್ಟಲೆ ಫೀಸ್ ಕೊಟ್ಟು ಆ ಕೋರ್ಸನ್ನು ಓದಿ ಅವನು ಎಂಪ್ಲಾಯಬಿಲಿಟಿ ಪಡ್ಕೊಳ್ತಾನೆ. ಅದೇ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಏನು ಇಂಡಸ್ಟ್ರಿ ಬೇಸ್ಡ್ ಶಿಕ್ಷಣ ಇರುತ್ತೆ ಅದನ್ನು ಕೊಟ್ಟು ಜಲ್ದಿ ಎಂಪ್ಲಾಯಬಿಲಿಟಿ ಸಿಗ್ತದೆ. ಬಡವ ಇಲ್ಲಿ ಗೌರ್ಮೆಂಟ್ ಯೂನಿವರ್ಸಿಟಿಯಲ್ಲಿ ಓದೋ ನಿಂಗೆ ಒದ್ದಾಡೋದು. ನೀವು ತುಂಬ ಇಂಪಾರ್ಟೆಂಟ್ 2ನೇ ಸರಿ ಈ ಕ್ವಶನ್ಸ್ ಕೇಳ್ತಾ ಇದ್ದೀರಾ. ಇದಕ್ಕೆ ನಮ್ಮಲ್ಲಿರೋ ಈ ಜನರಲ್ ಯೂನಿವರ್ಸಿಟೀಸ್ನಲ್ಲಿ BA BSc ನಾನು ಹೇಳಿದ್ನಲ್ಲ, ನಮ್ಮ ಎಂಟೈರ್ ಎಜುಕೇಷನ್ ಸಿಸ್ಟಮ್ಮು ಈಸ್ ಪೋಲ್ರೈಸ್ಡ್ ಆ್ಯಂಡ್ ಟುವರ್ಡ್ಸ್ ಸೈನ್ಸ್. ಅದರಲ್ಲೂ ಕೂಡ ಈ ಸ್ಟೆಮ್ ಅಂತಾರಲ್ಲ, ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಅಂತ ಈ ಸಬ್ಜೆಕ್ಟ್ಗಳ ಒಲವು ಜಾಸ್ತಿ. ಯಾಕೆಂದರೆ ಆಪರ್ಚುನಿಟೀಸು, ಎಂಪ್ಲಾಯ್ಮೆಂಟು ಆ್ಯಂಡ್ ರಿಸರ್ಚು, ಗ್ಲೋಬಲ್ ಆಪರ್ಚುನಿಟೀಸ್ ಅದರಲ್ಲಿ ಜಾಸ್ತಿ. ಆ್ಯಂಡ್ ಈ ಬಯಾಲಜಿ ಕೋರ್ಸಸ್ಸು, ಆಮೇಲೆ ಸೋಷಿಯಲ್ ಸೈನ್ಸಸ್ಸು ಅದಿಲ್ಲದಿರೋ ಸೊಸೈಟಿ ನಡೆಯೋದಿಲ್ಲ. ಫಾರ್ ಎಕ್ಸಾಂಪಲ್ ಎಕನಾಮಿಕ್ಸು. ಆದರೆ ಅವುಗಳ ಕಡೆ ನೆಗ್ಲೆಕ್ಟ್ ಮಾಡಿಬಿಟ್ರು. ಅಲ್ಲ, ನೆಗ್ಲೆಕ್ಟ್ ಅಲ್ಲ, ಅದ್ರ ಕಡೆ ಸಮರ್ಪಕವಾದ ಒತ್ತು ನೀಡಲಿಲ್ಲ. ಅಲ್ಲ, ಅದು ಎಂಪ್ಲಾಯಬಿಲಿಟಿ ಇಲ್ಲ ಅಂದಮೇಲೆ ಆ ಕೋರ್ಸ್ ತನ್ನ ವ್ಯಾಲ್ಯೂ ಕಳ್ಕೊಳ್ತದೆ ಸರ್. ಅದಕ್ಕೆ ಈಗ ಒಂದು ಆಪರ್ಚುನಿಟಿ ಇದೆ. ಸ್ಟೇಟ್ ಲೆವೆಲ್ ಎಜುಕೇಷನ್ ಪಾಲಿಸಿ ಇವಾಗ ಮಾಡ್ತಾ ಇರಲ್ಲ, ಅದರಲ್ಲೂ ಇದೆ. ನ್ಯಾಷನಲ್ ಎಜುಕೇಷನ್ ಪಾಲಿಸಿನಲ್ಲಿ 4 ಇಯರ್ ಕೋರ್ಸಸ್ ಇದೆ ಆ್ಯಂಡ್ 3 ಇಯರ್ ಕೋರ್ಸಸ್ಸು ಇದೆ. ಅದೇ ಕೋರ್ಸಸ್ನ ರೀಡಿಸೈನ್ ಮಾಡಿ ಸ್ವಲ್ಪ ಎಂಪ್ಲಾಯಬಿಲಿಟಿ ಆಗಬೇಕಾಗುತ್ತೆ ಸರ್. ಇದು ನೀವು ಸೋಷಿಯಲ್ ಸೈನ್ಸ್ ಹೇಳಿದ್ರಿ. ನನ್ನ ಪ್ರಶ್ನೆ ಏನಂದರೆ, ಇವತ್ತು ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸು ಹೊರಗಡೆ ಬರ್ತಾರೆ, ಎರಡು ರೀತಿಯಿಂದ ಹೊರಗಡೆ ಬರ್ತಾರೆ. ಪ್ರೈವೇಟ್ ಯೂನಿವರ್ಸಿಟಿಯಿಂದ ಬರ್ತಾರೆ, VTUದಿಂದ ಬರ್ತಾರೆ. ಬಂದಾಗ ಅಪಾರ್ಚುನಿಟಿ ಪ್ರೈವೇಟ್ ಯೂನಿವರ್ಸಿಟಿ ಅವ್ರಿಗೆ ಯಾಕೆ ಜಾಸ್ತಿ ಇದೆ ಅಂದರೆ, ಅವ್ರಿಗೆ ಅಲ್ಲಿ ಎಕ್ಸ್ಪೋಜರು ಇಂಡಸ್ಟ್ರಿ ಬೇಸ್ಡ್ ಎಕ್ಸ್ಪೋಜರ್ ಸಿಕ್ಕಿರ್ತದೆ. ಇವರು ಯಾವುದೋ ಹಳೆ ಪ್ಲೇಸ್ಮೆಂಟ್ ಸೆಂಟರು ಎಫೆಕ್ಟಿವ್ ಆಗಿ ಕೆಲಸ ಮಾಡೋದು ಇಲ್ಲ ಸರ್. ಸಿಲೆಬಸ್ ಕೂಡ ನೀವು ಇಮಿಡಿಯೇಟ್ಲಿ ಅಪ್ಡೇಟ್ ಮಾಡಬೇಕಲ್ಲ. ನೀವು ಭಾಳ 10 ವರ್ಷ ಒಂದೇ ಸಿಲೆಬಸ್ ಇಟ್ಟರೆ ಟೆಕ್ನಾಲಜಿ ಭಾಳ ಮುಂದೆ ಹೋಗಿರ್ತದೆ. ಅದಕ್ಕೆ ನನ್ನ ಸೊಲ್ಯೂಷನ್ ಏನಂದರೆ, ಸರ್ಟಿಫಿಕೇಷನ್ ಅಂತ ಒಂದಿದೆ.
ನೀವೇನೇ ಕಲೀರಿ ಅದಕ್ಕೆ ಒಂದು ಗ್ಲೋಬಲ್ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಷನ್ ಬೇಕು. ಆ ಸರ್ಟಿಫಿಕೇಷನ್ನ ನಾವು ಯಾವುದೋ ಒಂದು ಲೆವೆಲಲ್ಲಿ ಇಂಟ್ರೊಡ್ಯೂಸ್ ಮಾಡೋದಾದರೆ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ. ಸರ್ಟಿಫಿಕೇಷನ್ ಏನು, ಯಾರು ಕೊಡ್ಬೇಕು ಅದನ್ನು? ಇವಾಗ ನೀವು ಯಾವುದೋ ಒಂದು ಕಾಲೇಜು ನಡೆಸ್ತಾ ಇರ್ತೀರಿ, ನಿಮ್ಮ ಕಾಲೇಜು ಹುಡುಗರಿಗೆಲ್ಲ ಎ ಗ್ರೇಡ್ ಕೊಟ್ಬಿಡೋದು. ಅದೇ ಥರ ಇನ್ನೊಬ್ಬ ಮಾಡ್ತಾನೆ, ಅದೇ ಥರ ಇನ್ನೊಬ್ಬ ಮಾಡ್ತಾನೆ, ಎಲ್ಲರೂ ಎ ಗ್ರೇಡೆ. ಎಂಪ್ಲಾಯರ್ ಹತ್ರ ಹೋದರೆ ಅವರು ಈ ಎ ಗ್ರೇಡ್ ಸರ್ಟಿಫಿಕೇಟ್ ಒಪ್ಪಲ್ಲ, ಅದೇನು ಕೆಲಸಕ್ಕೆ ಬರಲ್ಲ ಅದು. ಆದ್ದರಿಂದ ಕಾನ್ಸೆಪ್ಟ್ ಆಫ್ ಥರ್ಡ್ ಪಾರ್ಟಿ ಸರ್ಟಿಫಿಕೇಷನ್ ಅಂತದ್ದು ಬಂದಿದೆ. ಇದು 2014ರಲ್ಲಿ ಒಂದು ಕಾನ್ಫರೆನ್ಸ್ ಆಯಿತು ನ್ಯೂ ಡೆಲ್ಲಿನಲ್ಲಿ. ILO, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಆ್ಯಂಡ್ ಬ್ರಿಟಿಷ್ ಕೌನ್ಸಿಲ್ ನ್ಯೂ ಡೆಲ್ಲಿ, ಅವರಿಬ್ಬರು ಸೇರಿ ಸ್ಕಿಲ್ ಡೆವಲಪ್ಮೆಂಟ್ ಇಂಡಿಯಾ ಅಂತ ಒಂದು ಕಾನ್ಫರೆನ್ಸ್ ಮಾಡಿದ್ರು. ಅದರಲ್ಲಿ ಅವ್ರು ಏನು ಹೇಳಿದ್ರು ಅಂದರೆ, ಇಂಡಿಯಾ ದೇಶದ ಪಾಲಿಸಿ ಸ್ವಲ್ಪ ರೀಓರಿಯೆಂಟ್ ಮಾಡಬೇಕಾಗುತ್ತೆ. ಯಾಕೆಂತಂದರೆ ಒಂದೊಂದು ವಿಷಯಕ್ಕೆ ತಕ್ಕಂತೆ ಒಂದೊಂದು ಪಾಲಿಸಿ ಇದೆ, ಅದನ್ನು ಯೂನಿಫೈ ಮಾಡಬೇಕಾಗತ್ತೆ. ಅದರ ಪ್ರಕಾರ 2014 ಆದಮೇಲೆ ಕೇಂದ್ರ ಸರ್ಕಾರ ಬಂದವರು ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಫ್ರೇಮ್ವರ್ಕ್ ಅಂತ ಫಸ್ಟು ಗ್ರೇಡ್ 1 to grade 12 ಮಾಡಿದ್ರು. ಆ ಸರ್ಟಿಫಿಕೇಷನ್ನು ಇಟ್ ಈಸ್ ಮೋರ್ ಅಲೈನ್ ಟು ಎಜುಕೇಷನ್ ರಾದರ್ ದ್ಯಾನ್ ಎಂಪ್ಲಾಯಬಿಲಿಟಿ. ಅದು ನನ್ನ ಅನಿಸಿಕೆ. ಆಮೇಲೆ ಈ ಸರ್ಟಿಫಿಕೇಷನ್ನು ಇವಾಗ ಎಷ್ಟು ಕಂಟ್ರೀಸ್ ಇದ್ದಾವೆ? ಮೋರ್ ದೆನ್ 200 ಕಂಟ್ರೀಸ್ ಇದೆ. ನೀವು ಸ್ಕಿಲ್ ಸರ್ಟಿಫಿಕೇಷನ್ ಇಂಡಿಯಾ ನ್ಯಾಷನಲ್ ಸ್ಟ್ಯಾಂಡರ್ಡೇ ಕೊಟ್ಟರು ಕೂಡ ಬೇರೆ ಕಂಟ್ರೀಸ್ ಅವ್ರು ಯಾಕೆ ಒಪ್ಕೊತಾರೆ? ಇದನ್ನು ಒಪ್ಕೋಬೇಕಾದ ನೀಡಿಲ್ಲ. ಒಪ್ಕೋಬಹುದು, ಇಲ್ಲ ಒಪ್ಕೊಳ್ದೇ ಇರಬಹುದು. ಆದ್ದರಿಂದ ದಿ ಎಂಪ್ಲಾಯ್ಮೆಂಟ್ ಗೋಸ್ ಅಪ್ ಫಾರ್ ಎ ಟಾಸ್. ಸಿಗ್ಬೋದು, ಸಿಗದೇ ಇರ್ಬೋದು. ಆದ್ದರಿಂದ ನಾವು ಗ್ಲೋಬಲ್ ಸರ್ಟಿಫಿಕೇಷನ್ ಸ್ಟ್ಯಾಂಡರ್ಡ್ಸ್ಗೆ ಅಲೈನ್ ಆಗಬೇಕು. ಗ್ಲೋಬಲ್ ಆರ್ಗನೈಸೇಷನ್ ಯಾವುದು? ILO, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ಆ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಷನ್ ಸ್ಕಿಲ್ಸ್ಗೆ ನಾವು ಇಲ್ಲಿ ಯಾರು ಉತ್ತೀರ್ಣರಾಗ್ತಾರೋ ಅವರು ಕೊಟ್ಟರೆ ಅವರು ಆ ಸರ್ಟಿಫಿಕೇಟೇ ಸಾಕು. ILO ಸ್ಟ್ಯಾಂಡರ್ಡ್. ILO ಈಸ್ ಓನ್ಲಿ ಎ ರೆಕಮೆಂಡೇಟರಿ ಬಾಡಿ. ILO ಸ್ಟ್ಯಾಂಡರ್ಡ್ ಸರ್ಟಿಫಿಕೇಷನ್, ಅದನ್ನು ಆ ಸರ್ಟಿಫಿಕೇಷನ್ ಲೆವೆಲ್ ನಾವು ಮಾಡೋದಾದರೆ ನಾವು ಅದನ್ನು ಸಾಲ್ವ್ ಮಾಡ್ಬೋದು. ಸೊ ಅದಕ್ಕೆ ಈ ಪ್ರಸಕ್ತ ಸರ್ಕಾರ ತುಂಬ ಒಳ್ಳೆಯ ಸ್ಕೀಮ್ ತಂದಿದೆ. ಈ ಗ್ರ್ಯಾಜುಯೇಟ್ಸ್ಗೆ 10,000 ರೂಪಾಯಿ ಕೊಡೋದು, ಅವರು ಎಂಪ್ಲಾಯ್ಮೆಂಟ್ ಮಾಡೋಕ್ಕೆ. ಅದನ್ನು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡೋದಕ್ಕೆ ಕೆಲವು ಅವಕಾಶಗಳಿದ್ದಾವೆ. ಏನಂದರೆ, ಒಂದು ಅವ್ರಿಗೆ ಈ ಪ್ರೈವೇಟ್ ಕಂಪೇರ್ ಮಾಡಿದ್ರೆ ಪಬ್ಲಿಕ್ ಯೂನಿವರ್ಸಿಟೀಸ್ ಅಂದರೆ ಸ್ಟೇಟ್ ಗೌರ್ಮೆಂಟ್ ಯೂನಿವರ್ಸಿಟೀಸ್ನಲ್ಲಿ ಬರುವಂಥ ಹುಡುಗರಿಗೆ ನಾನು ಹೇಳಿದ್ನಲ್ಲ, ಮೆಂಟರ್ಶಿಪ್ಪು ಆಮೇಲೆ ಈ ಕೌನ್ಸಿಲಿಂಗು ಇರೋದಿಲ್ಲ ಫಾರ್ ಚಾಯ್ಸ್. ಅದನ್ನು ಯೂನಿವರ್ಸಿಟೀಸ್ ಅವರು ಅಥವಾ ಕಾಲೇಜ್ನವರು ಆ 10,000 ರೂಪಾಯಿನ ಹೇಗೆ ಯೂಸ್ ಮಾಡ್ಕೋಬೇಕು, ಯಾವ ದಿಕ್ಕಿನಲ್ಲಿ ಅವ್ರಿಗೆ ಸರಿಯಾದಂಥ ಕೆಲಸ ಸಿಗ್ಬೋದು ಅನ್ನೋ ಕೌನ್ಸಿಲಿಂಗ್ ಮಾಡಿ. ಆಮೇಲೆ ಅವ್ರ ಕೈಗೆ ಈ 10,000 ರೂಪಾಯಿ ಜೊತೆಗೆ ಒಂದು ಗ್ಲೋಬಲ್ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ ಕೊಟ್ಟರೆ ನಾವು ಪ್ಲೇಸ್ಮೆಂಟೇ ಮಾಡಬೇಕಾಗಿಲ್ಲ ಅವನಿಗೆ. ಪ್ಲಸ್ ಅದಕ್ಕೆ ಕೆಲವು ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜಸ್ ಸಪೋರ್ಟು ಸಿಕ್ಬಿಟ್ರೆ ನೀವು ಬೇಕಾದ ಕಂಟ್ರಿಗೆ ಹೋಗಿ. ಬೇಸಿಕಲಿ ಇಂಗ್ಲೀಷು ಯಾರಿಗೆ ಇಷ್ಟ ಇದೆಯೋ ಅವ್ರಿಗೆ. ಅದೇ ಜರ್ಮನ್, ಇಂಗ್ಲೀಷೇ ಅಲ್ಲ, ಜರ್ಮನ್, ಜಪಾನ್, ಅರೇಬಿಕ್ ಕಳಿಸಿದ್ರೆ ಗಲ್ಫ್ ಕಂಟ್ರಿಗೆ ಹೋಗ್ಬೋದು. ಕೊರಿಯಾ ಕಲಿತ್ರೆ ಕೊರಿಯನ್ ಕಂಟ್ರೀಸ್. ಒಂದು ಫಾರಿನ್ ಲ್ಯಾಂಗ್ವೇಜ್ ಅವನಿಗೆ, ಒಂದು ಫಾರಿನ್ ಲ್ಯಾಂಗ್ವೇಜು ಸಪೋರ್ಟ್ ಟೆಕ್ನಿಕಲ್ ಜೊತೆಗೆ ಮಾಡಬೇಕಾಗುತ್ತೆ. ಬಟ್ ಇವಾಗ ಏನಂದರೆ ಸರ್ಕಾರದಲ್ಲಿ ಕೆಲವು ILO ಇವಾಗ ಲೇಬರ್ ಮಿನಿಸ್ಟರ್ ಈಸ್ ವೆರಿ ಎಫೆಕ್ಟಿವ್. ನಮ್ಮ ಲೇಬರ್ ಮಿನಿಸ್ಟ್ರು ಇಲ್ಲಿ ಲಾಡ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನನ್ನ ಭಾವನೆ. ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ದೇ ಆರ್ ನಾಟ್ ಹ್ಯಾವಿಂಗ್ ಎ ಡೈಲಾಗ್ ವಿತ್ ಲೇಬರ್ ಡಿಪಾರ್ಟ್ಮೆಂಟ್. ಅದು ಸ್ವಲ್ಪ ಇಟ್ ಈಸ್ ಲ್ಯಾಕಿಂಗ್. ದಟ್ ಇಸ್ ಎ ಗ್ಯಾಪ್. ಅದನ್ನು ಫಿಲಪ್ ಮಾಡಬೇಕು. ಯಾಕೆ ಈ ಸರ್ಟಿಫಿಕೇಷನ್ ಕೊಡಬೇಕಾದ್ರೆ ಅವರೇ ತಾನೇ ಲೇಬರ್ ಡಿಪಾರ್ಟ್ಮೆಂಟು, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅದು, ಅಥವಾ ಇವರೇ ತಮ್ಮ ಉತ್ತರವನ್ನು ಕಂಡುಕೊಂಡ್ರು ನಮಗೇನು ಅಬ್ಜೆಕ್ಷನ್ ಇಲ್ಲ. ಇನ್ನೊಂದು, ಇವರು ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಜೊತೆಗೂ ಡೈಲಾಗ್ ಅಷ್ಟೊಂದು ಸಮರ್ಪವಾಗಿಲ್ಲ. 3 ಜನ ಲೇಬರ್ ಡಿಪಾರ್ಟ್ಮೆಂಟು, ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್. ನಿಮಗೆ ಎಂಪ್ಲಾಯ್ಮೆಂಟ್ ಎಲ್ಲಿ ಸಿಗುತ್ತೆ? ಮೇಜರ್ ಇಂಡಸ್ಟ್ರಿ, ಮೈನರ್ ಇಂಡಸ್ಟ್ರಿ, ಮಿನಿಸ್ಟ್ರಿ, ಎಜುಕೇಷನ್, ಲೇಬರ್, ಇಂಡಸ್ಟ್ರಿ 3 ಜನ ಸೇರಿ ಯಾವ ಸರ್ಟಿಫಿಕೇಟ್ ಯಾವ ಲೆವೆಲಲ್ಲಿ ಅಂತ ಒಂದು ಡಿಸೈಡ್ ಮಾಡ್ಬೋದು. ಒಂದು ಇಂಡಸ್ಟ್ರಿ ನಮ್ಗೆ ಯಾಕೆ ಬೇಕಾಗ್ತಾರೆ ಅಂದರೆ, ಇವಾಗ FKCCI ಇದೆ,
ಅವರು ನಮ್ಮ ಸ್ಟೇಟಲ್ಲಿ ಅದೊಂದು ಫೆಡರೇಷನ್ ಇಂಪಾರ್ಟೆಂಟ್, ಅವರೇ ಎಂಪ್ಲಾಯರ್ಸ್. ಅವ್ರಿಗೆ ಬೇಕಾದಂಥ ಕೋರ್ಸು ಏನಿದೆ ಅಂತ ನಮ್ಗೆ ರಿಕ್ವೈರ್ಮೆಂಟ್ ಪ್ರಕಾರ. ಆಮೇಲೆ ಅವ್ರನ್ನ ನಾವು ಟೇಬಲ್ಗೆ ತರಬೇಕು. ಅದು ಇಂಡಸ್ಟ್ರೀಸ್ ಮಿನಿಸ್ಟ್ರಿಯಿಂದ ಮಾತ್ರ, ಮಿನಿಸ್ಟ್ರಿ ಅಂತ ಹೇಳಿ, ಮಿನಿಸ್ಟ್ರಿಯಿಂದ ಮಾತ್ರ ಸಾಧ್ಯ. ಅವರು ಎಜುಕೇಷನ್, ಇವರು ಒಟ್ಟಿಗೆ ಎಜುಕೇಷನ್ ಮಿನಿಸ್ಟ್ರಿ, ಲೇಬರ್ ಮಿನಿಸ್ಟ್ರಿ, ಇಂಡಸ್ಟ್ರಿ ಮಿನಿಸ್ಟ್ರಿ ದೇ ಶುಡ್ ಸಿಟ್ ಟುಗೆದರ್ ಅಂಡ್ ಡಿಸೈಡ್. ದೇ ಶುಡ್ ಹ್ಯಾವ್ ಎ ಡೈಲಾಗ್. ಯಾರು ಕೂತ್ಕೊಳ್ತಾರೆ ಅನ್ನೋದು ಇಲ್ಲಿ ಗೌಣ. ಯಾವುದೇ ಸರ್ಕಾರ ಇರಲಿ, ಯಾರು ಆಗಿರಲಿ, ಮೂರು ಸೇರಿ ಒಂದು ಉತ್ತರ ಕಂಡುಕೊಳ್ಳೋದು ಒಳ್ಳೆಯದು. ಸರ್, ಅದೆಲ್ಲ ಪರಿಹಾರ ಕೊಡಬೇಕು ನಿಜ. ಯಾರಿಗಾದರೂ ಆ ಸಂಬಂಧಪಟ್ಟ ಮಿನಿಸ್ಟ್ರಿಗಳಿಗೆ IASನವರು ಸೆಕ್ರೆಟರಿಗಳಾಗಿರ್ತಾರೆ. ಪೊಲಿಟಿಕಲ್ ಪಾರ್ಟೀಸಿಂದ ಬಂದವ್ರಿಗೆ ನಾಲೆಜ್ ಇರಲ್ಲ, ಒಂದು ಪೋರ್ಟ್ಫೋಲಿಯೋ ಕೊಟ್ಟಿರ್ತಾರೆ. ದಟ್ಸ್ ನಾಟ್ ಪಾಸಿಬಲ್ ಇನ್ ಇಂಡಿಯಾ ನನ್ನ ಪ್ರಕಾರ. ಬಟ್ ಆದರೂ ಫಂಕ್ಷನ್ ಆಗ್ತಾ ಇರ್ತದೆ ಅಂಡರ್ ಕರೆಂಟ್. ಅಲ್ಲ, ವಾಟ್ ಪ್ರಿವೆಂಟ್ಸ್ ಎಜುಕೇಷನಿಸ್ಟ್ ಫ್ರಮ್ ಗಿವಿಂಗ್ ಸಜೆಷನ್ಸ್? ಇವಾಗ ಅವ್ರು ಮಾಡಲಿಲ್ಲ, ಆದರೆ ಸಿಸ್ಟಮ್ ನಡಿಬೇಕಲ್ವಾ. ಇವಾಗ ನಾವು ಆಫರ್ ಮಾಡ್ತಾ ಇರುವಲ್ಲ, ಅದಕ್ಕೆ ಈ ಅವಕಾಶಕ್ಕೆ ನಾನು ಧನ್ಯವಾದ ಅನ್ನೋದು ನನ್ನ ಅನಿಸಿಕೆ. ಏನಾದರೂ ಆನ್ ಮೆರಿಟ್ಸ್ ಉಪಯೋಗಿಸ್ಕೊಳ್ಳೋಂಗಿದ್ರೆ ಈ ವಿಚಾರನ. ಅಲ್ಲ ಸರ್, ಈಗ ರಂಗನಾಥ್ ಸರ್ ಒಬ್ಬ ಮೆರಿಟೋರಿಯಸ್ ಎಜುಕೇಷನಿಸ್ಟ್ ಇದ್ದಾರೆ. ಇವತ್ತು ಪೊಲಿಟಿಕಲ್ ಸಿಸ್ಟಮ್ಮು ಪ್ರಶಸ್ತಿ ಕೊಡೋದು ಬಂದಾಗ ಅದು ಯಾವುದು ಯಾರಿಗೂ ಕೊಟ್ಟಿರ್ತಾರೆ. ಅದ್ರ ಹಿಂದೆ ಹೋದರೆ ಅದರಿಂದಲ್ಲ, ನೀವು ನಿರಂತರ ಮಾಡ್ತಾ ಇದ್ದೀರಿ. ಡೆಕ್ಕನ್ ಹೆರಾಲ್ಡ್ನಲ್ಲಿ ಬರೀತೀರಿ, ಇಂಗ್ಲೀಷ್ನಲ್ಲಿ ಬರೀತೀರಿ, ಪತ್ರಿಕೆಗಳ ಪೇಪರ್ ಸಬ್ಮಿಟ್ ಮಾಡ್ತೀರಿ. ಐಡೆಂಟಿಟಿ ಇಲ್ಲ ಅಂದಮೇಲೆ, ಯಾವುದೇ ನಿಮ್ಮನ್ನು ಹುಡ್ಕೊಂಡು ಬಂದಿಲ್ಲ ಅಂದಮೇಲೆ ಅದು ಅವ್ರಿಗೆ ರೀಚ್ ಆಗೋದು ಹೆಂಗೆ? ಐಡೆಂಟಿಟಿ ಏನು ಅಂತಂದರೆ ಅದೇ ನಾನು ಹೇಳಿದ್ದು. ಒಬ್ಬ ಯಾರಾದರೂ ಅಕಾಡೆಮಿಕ್ ಸೆಲೆಕ್ಟ್ ಮಾಡ್ಕೊಂಡಾಗ ಅವರಿಲ್ಲ ಪಾಪ್ಯುಲಾರಿಟಿಗೆ ಇದು ಮಾಡ್ಕೋಬೇಕು, ಇಲ್ಲ ಫೇಮ್ಗೆ. ನಾನು ಎರಡನೇದಕ್ಕೆ ಮಾಡಿದ್ದೀನಿ, ಅದು ಅಲ್ಪ ಸ್ವಲ್ಪ ಸಿಕ್ಕಿದೆ ಅಂತ ನನ್ನ ಭಾವನೆ. ಏನು ಮಾಡಿದೆ ಸರ್? ಆದರೆ ಐ ಆಮ್ ನಾಟ್ ಪಾಪ್ಯುಲರ್ ವಿತ್ ಇನ್ ದಿ ಕಂಟ್ರಿ, ಬಟ್ ನನಗೆ ಸಿಗಬೇಕಾದ ಸಂತೋಷ ನನಗೆ ಸಿಕ್ಕಿದೆ. ಔಟ್ಸೈಡ್ ಕಂಟ್ರಿಲಿ ನೀವು ಪಾಪ್ಯುಲರ್ ಆಗ್ತೀರಿ, ನಮ್ಮವರೇ ಪಾಪ್ಯುಲರ್ ಇಲ್ಲ, ಅದು ರೀಚ್ ಆಗ್ತೀರಿ. ನೋ ಅದು ಜ್ಞಾನದ ಬಗ್ಗೆ ನಾವೆಲ್ಲರೂ ಸ್ವಲ್ಪ ಕಡಿಮೆ ಹೇಳ್ಕೊಂಡ್ರೆ ಒಳ್ಳೇದು. ನನ್ನ ಪರ್ಸ್ನಲ್ ಅನಿಸಿಕೆ ಏನಂದರೆ, ಈ ರೂರಲ್ ಏರಿಯಾಯಿಂದ ಅರ್ಲಿ ಇಂಡಿಪೆಂಡೆನ್ಸ್ ಡೇ ಎಜುಕೇಷನ್ ನಿಮ್ಗೆ ಗೊತ್ತಲ್ಲ, ನೀವಾಗಲಿ ರೇಷ್ಮೆ ಅವರಾಗಲಿ ತುಂಬ ಜನ ಇದ್ದಾರೆ. ನಮ್ಮ ಫ್ರೆಂಡ್ಸಲ್ಲಿ ತುಂಬ ಹಲವಾರು ಜನ ಇದ್ದಾರೆ. ನಮ್ಮ ಜೊತೆಲಿ ಶಶಿಧರ ಅಂತಿದ್ದ, ಅವನು IAS ಆಗಿದ್ದಾರೆ. ಆಮೇಲೆ ತಿರ್ಗಾ ಕುಚಣ ಶ್ರೀನಿವಾಸನ್, ನಿರಂಜನ್, ಈ ಥರದವರೆಲ್ಲ ತುಂಬ ಜನ ಆಫೀಸರ್ಸು. ದೇ ಆರ್ ಆಲ್ ಎಕ್ಸಲೆಂಟ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಎಜುಕೇಷನ್ ಬಗ್ಗೆ ಕಾಳಜಿ ಇರೋರೆ. ಅವರೆಲ್ಲರೂ ನಾವು ಟ್ಯಾಪ್ ಮಾಡ್ಬೋದು ಯಾವುದೋ ಒಂದು ಇಟ್ಟಲ್ಲಿ. ಅವರೇನು ಯಾವುದಾದ್ರು ಪದವಿ ಮತ್ತು ಇದಕ್ಕೆಲ್ಲ ನಾವು ಅವರೇನು ಮಾಡೋದಿಲ್ಲ. ಸರ್, ನೀವು ಬಟ್ ವಾಟ್ ಪ್ರಿವೆಂಟ್ಸ್ ಇಷ್ಟೆಲ್ಲ ಹೇಳ್ತೀರಿ, ಪ್ರೆಸೆಂಟೇಷನ್ ಇದೆ, ಎಲ್ಲ ಇದೆ. ಎಲ್ಲೋ ಒಂದು ಕಡೆ ಇದು ನನ್ನ ಸರ್ವಿಸನ್ನು ಗುರುತಿಸಲಿಲ್ಲ, ಐಡೆಂಟಿಫೈ ಮಾಡಲಿಲ್ಲ, ಇದು ಜನರಿಗೆ, ಸರ್ಕಾರಕ್ಕೆ, ಪಾಲಿಸಿ ಮೇಕರ್ಸ್ಗೆ ರೀಚ್ ಆಗಲಿಲ್ಲ ಅಂತ ಅನ್ಸಂಗಿಲ್ಲ ಸರ್? ಈ ನನ್ನ ಪರ್ಸನಲ್ ಆಗಿ ಗುರುತಿಸಲಿಲ್ಲ ಅನ್ನೋದಕ್ಕಿಂತ ನನ್ನ ಸಜೆಷನ್ಸ್ ಗುರುತಿಸಿದ್ರೆ ಸಾಕು. ಅದನ್ನ ದೊರೆಸ್ವಾಮಿ ಅವರು ಮಾಡಿದ್ರು. PS ದೊರೆಸ್ವಾಮಿ. ಇವಾಗ ಅದೊಂದು ಡಾಕ್ಯುಮೆಂಟ್ ಇದೆಯಲ್ಲ, ಅದಿದೆ, ಅದು ದೊರೆಸ್ವಾಮಿ ಅವ್ರ ಡಾಕ್ಯುಮೆಂಟ್ ಆಯ್ತು, ಅದು ಪ್ರೊಫೆಸರ್ ರಂಗನಾಥ್ ಅವ್ರ ಡಾಕ್ಯುಮೆಂಟ್ ಆಗಲಿಲ್ಲ. ಯಾವುದೋ ಒಂದು ರೂಪದಲ್ಲಿ ಇದೆಯಲ್ಲ, ಕ್ಲೇಮ್ ದಟ್. ಅಲ್ಲೆಲ್ಲ ಅದರಿಂದ ನೀವು ಪ್ರತಿಫಲ ಎಕ್ಸ್ಪೆಕ್ಟ್ ಮಾಡಿದ್ರೆ ತಾನೆ, ಯಾವುದೋ ಒಂದು ರೂಪಲ್ಲಿ ಇದೆ. ಫಾರ್ ಎಕ್ಸಾಂಪಲ್, ನೀವು ನನ್ನ ಮಾರುತಿ ಗುರೂಜಿಯವ್ರಿಗೆ 2017ರಲ್ಲಿ ಒಂದು ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡಿಸ್ರಿ. ಅವರು ಗುರೂಜಿಯವ್ರು ನನ್ನೇನು ಕೇಳಿದ್ರು, ನೀವೊಂದು ಡಿಸೇಬಲ್ಡ್ ಪರ್ಸನ್ಗೆ ಒಂದು ಪ್ರಾಜೆಕ್ಟ್ ಬರೀರಿ ಅಂತ. ನಾನು ಸ್ವಾಮೀಜಿಯವ್ರನ್ನ ತಕ್ಷಣ ಕೇಳಿದೆ, ನೀವೆಲ್ಲ ಇಂಜಿನಿಯರಿಂಗು ಮೆಡಿಕಲ್ಲು ಎಲ್ಲ ಮಾಡ್ತಾರೆ ಯೂಶ್ವಲಾಗಿ, ನೀವ್ಯಾಕೆ ಈ ಡಿಸೇಬಲ್ಡ್ ಬಗ್ಗೆ ಮಾಡ್ತೀನಿ? ಇಲ್ಲ, ನಾನು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಡಿಸೇಬಲ್ಡ್ ಪರ್ಸನ್ಸ್ಗೆ ನಾವು ಮಾಡೋದಕ್ಕೆ ನನಗೆ ಇಷ್ಟ ಇದೆ, ಅದ್ರ ಬಗ್ಗೆ ಒಂದು ಬರ್ಕೊಡ್ತೀರಾ ಅಂತ. ನನಗೆ ಭಾರಿ ಸಂತೋಷ ಆಯಿತು. ಅದು ಒಂಥರ ತುಂಬ ಉದಾತ್ತವಾದ ಧ್ಯೇಯ ಇರೋದು ಸ್ವಾಮೀಜಿಗಳು. ಅವ್ರನ್ನ ಪರಿಚಯ ಮಾಡಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಅವರ ಆಶೀರ್ವಾದನೂ ನಮ್ಮ ಮೇಲೆ ಇದೆ. ನಾವು ಒಂದು ಪ್ರಾಜೆಕ್ಟ್ ಬರೆದೆ, ಒಂದು ಯೂನಿವರ್ಸಿಟಿ ಮಾಡಬೇಕು ಅಂತ. ಅದು ಕಾರಣಗಳಿಂದ ಆಗಲಿಲ್ಲ, ಯಾಕೆಂದರೆ ಸೆಂಟ್ರಲ್ ಗೌರ್ಮೆಂಟವ್ರು ಸ್ಯಾಂಕ್ಷನ್ ಮಾಡಲಿಲ್ಲ. ತುಂಬ ದೊಡ್ಡದಾದ ಪ್ರಾಜೆಕ್ಟ್ ಅದು. ಬಟ್ ಯಾವತ್ತಾದರೂ ಅದನ್ನು ಬರ್ಬೋದು. ಸರ್, ಈಗ ತಾವು ಕನ್ನಡವನ್ನು ಇಷ್ಟು ಚೆನ್ನಾಗಿ ಮಾತಾಡ್ತೀರಿ, ಕನ್ನಡ ಮೀಡಿಯಮ್ನಲ್ಲಿ ಓದಿದಿರಿ. ರೈಟಿಂಗ್ ವಿಷಯ ಬಂದಾಗ ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಬರೆಯೋದ್ರಲ್ಲಾಗಲಿ, ಅಥವಾ ನೀವು ಪತ್ರಿಕೆಗಳಿಗೆ ಇಂಗ್ಲೀಷ್ನಲ್ಲಿ, ದ ಕ್ವಾಲಿಟಿ ಆಫ್ ಇಂಗ್ಲೀಷ್ ಈಸ್ ವೆರಿ ಸ್ಟ್ಯಾಂಡರ್ಡ್. ನಾನೊಬ್ಬ ಇಂಗ್ಲೀಷ್ ಟೀಚರ್ ಆಗಿ ಕೂಡ ನಿಮಗೆ ಕಾಂಪೀಟ್ ಮಾಡೋಕ್ಕಾಗಲ್ಲ, ಅಥವಾ ಯಾರೂ ಆಗಲ್ಲ. ಆ ಇಂಗ್ಲೀಷ್ ಗುಣಮಟ್ಟ ಹೆಂಗೆ ಬಂತು ಸರ್? ಏನು ಕಾರಣ ಆಯಿತು? ಅದು ನನ್ನ ಇಂಗ್ಲೀಷು ಚೆನ್ನಾಗಿದೆಯೋ ಇಲ್ವೋ ಅದನ್ನು ಬೇರೆಯವ್ರು ಹೇಳಬೇಕು. ಬಟ್ ಫಾರ್
ಜನರಲಿ ಅದು ಓಕೆ ಅಂತ ನನಗನ್ಸುತ್ತೆ. ನಿಮ್ಮ ರೈಟಿಂಗ್ ಅಂದ್ರೆ ಇಂಗ್ಲೀಷ್ ಒಂದು ಅನಿಸುತ್ತೆ. ಆಮೇಲೆ ನನ್ನ ಇಂಗ್ಲೀಷ್ ಪಾಠದ ಮೊದಲನೇ ಗುರು ನಮ್ಮ ತಂದೆಯವರು. ಅವರು ಯುನೈಟೆಡ್ ಮಿಷನ್ಸ್ ಹೈಸ್ಕೂಲಲ್ಲಿ ಓದಿ ಅವ್ರ ಇಂಗ್ಲೀಷು ರೆನನ್ ಮಾರ್ಟಿನ್ ಗ್ರಾಮರಲ್ಲಿ ಭಾರಿ ಇರ್ತಾಯಿತ್ತು. ಅವ್ರ ನೋಟಿಂಗ್ಸು ಭಾರಿ ಫೇಮಸ್. ಅವ್ರು ನನಗೆ ದಿನಾಗಲೂ ಒಂದು ಆಸೆ ತೋರಿಸ್ತಾಯಿದ್ರು, ನೀನು ಒಂದು ಪೇಜು ನನಗೆ ಒಂದು ಲೆಟ್ರ್ ಕರೆಕ್ಟಾಗಿ ಬರೆದು ಒಂದೂ ತಪ್ಪಿಲ್ಲದೆ ಇದ್ದರೆ ನಿನಗೆ ಒಂದು ಮಸಾಲೆ ದೋಸೆಗೆ 25 ಪೈಸೆ ಕೊಡ್ತೀನಿ. ಸರ್ ಅವ್ರು ಅಸಿಸ್ಟೆಂಟ್ ಕಮಿಷನರ್ ಆಗಿ ರಿಟೈರ್ ಇಲ್ಲ ಅಸಿಸ್ಟೆಂಟ್ ಕಮಿಷನರ್ ತಹಶೀಲ್ದಾರಾಗಿ ರಿಟೈರ್ ಆಗಿ ಆ ಥರ. ಅದು ಅವರು ಅಷ್ಟು ಚೆನ್ನಾಗಿತ್ತು ಸರ್ ಅವ್ರ ಇಂಗ್ಲೀಷು. ಅವರಿತ್ತು ಲಂಡನ್ ಮಿಷನ್ ಹೈಸ್ಕೂಲ್ ಅಂದರೆ ಅವರು ಇಂಡಿಪೆಂಡೆನ್ಸ್ ಡೇನಲ್ಲಿ ಓದ್ದವರು. ಅವ್ರು ಗ್ರಾಮರಲ್ಲಿ ಚೆನ್ನಾಗಿರ್ತಾರೆ. ಇವ್ರು ನಮ್ಮ ತಂದೆಯವರೊಬ್ಬರೇ ಅಂತಲ್ಲ, ಹಳೆ ಆ ಟೈಮ್ನಲ್ಲಿ ಯಾರ್ಯಾರು ಓದ್ದಾರೋ ಅವರೆಲ್ಲ ಇಂಗ್ಲೀಷ್ನಲ್ಲಿ ಚೆನ್ನಾಗಿಲ್ದಿದ್ರೆ ಸರ್ಕಾರದಲ್ಲಿ ಕೆಲಸ ಸಿಗೋದಿಲ್ಲ. ಯಾಕೆಂದರೆ ಅವಾಗ ಆಡಳಿತ ಭಾಷೆ ಇಂಗ್ಲೀಷೇ. ಅದರಿಂದ ಮೊದಲನೇ ಪಾಠ. ಆಮೇಲೆ ನಮ್ಗೆ ಸಿಕ್ಕಿದ್ದ ಟೀಚರ್ಸು ಡೆಡಿಕೇಟೆಡ್ ಟೀಚರ್ಸ್. ಇವನ್ ರಮೇಶ್ ಕುಮಾರ್ ಅವ್ರನ್ನೂ ತಾವು ಯಾವತ್ತಾದ್ರು ಒಂದು ಸಂದರ್ಭದಲ್ಲಿ ಕೇಳಿ, ನಮಗೆ ನಂಜುಂಡ ಶಾಸ್ತ್ರಿ ಅಂತ ಒಬ್ಬ ಪ್ರೊಫೆಸರ್ ಇದ್ದರು. ಅವರು ಕಿಂಗ್ ಲಿಯರ್ ಮಾಡೋದು ಇವತ್ತಿಗೂ ಜ್ಞಾಪಕ ಇದೆ. ಇಂಗ್ಲೀಷ್ ಪಾಠ ಮಾಡೋದು, ಇಂಗ್ಲೀಷ್ ಪಾಠ. ಆಮೇಲೆ ನಮ್ಮ ಸೆಕ್ಷನ್ ಪಾಠ ಇದ್ದರೆ 2-3 ಸೆಕ್ಷನ್ ಅವರು ಆಚೆ ಕಾರಿಡಾರಲ್ಲಿ ನಿಂತ್ಕೊಂಡು ಕೇಳ್ತಾಯಿದ್ರು ಅವ್ರ ಪಾಠನ ಕಿಂಗ್ ಇಂಗ್ಲೀಷ್. ಆಮೇಲೆ ಬೇರೆಯವ್ರ ಸೆಕ್ಷನ್ ಪಾಠ ಇದ್ದರೆ ನಾವೆಲ್ಲ ಆಚೆ ಹೋಗಿ ನಿಂತ್ಕೊಂಡು ಕೇಳ್ತಾಯಿದ್ವಿ. ಆದ್ದರಿಂದ ಆಗಿನ ಕಾಲದ ಡೆಡಿಕೇಟೆಡ್ ಟೀಚರ್ಸು ವಂಡರ್ಫುಲ್ ಟೀಚರ್ಸ್ ಇದ್ರು. ನೀವು 100 ಪುಟಗಳಷ್ಟು DPR ಬರೀತೀರಿ ಸರ್ ಧ್ಯಾನಸ್ಥ ಸ್ಥಿತಿಯಿಂದ. ನೀವು ಈ ವಯಸ್ಸಿನಲ್ಲೂ ಟೆಕ್ನಾಲಜಿನ ಬಳಸ್ಕೊಳ್ತೀರಿ, ಟೈಪಿಂಗು ಎಲ್ಲನೂ. ಆ DPRಗಳು ಯಾವಾಗಾದ್ರೂ ಫಲಪ್ರದ ಕೊಡಲಿ, ಅದು ಮಾತು ಬೇರೆ. ಆ ಸ್ಟ್ರೆಂತ್ ಇದೆಯಲ್ಲ ಸರ್, ಆ ಸ್ಟ್ರೆಂತ್ಗೆ ನಿಮ್ಮ ವರ್ಕಿಂಗ್ ನೇಚರ್ ಹೆಂಗಿದೆ? ಅಲ್ಲಲ್ಲ, ಅದಕ್ಕೆ ಹೆಂಗೆ ಅಂದರೆ, ಅದಕ್ಕೆ ಸ್ಫೂರ್ತಿ ಎಲ್ಲಿಂದ ಸಿಗುತ್ತೆ ಅಂತಂದರೆ, ನನ್ನ ವೈಡ್ ಎಕ್ಸ್ಪೀರಿಯನ್ಸ್. ಅದೇ ನನ್ನ ಇದು ನ್ಯಾಕ್, ಆಮೇಲೆ ಎಕ್ಸಾಮಿನೇಷನ್ ಸೆಕ್ಷನ್. ಸರ್ ಅಂತ ಆಡಳಿತ ಮಾಡ್ತಾರೆ. ವೆನ್ ಮ್ಯಾಟರ್ ಕಮ್ಸ್ ಟು ದ ಡ್ರಾಫ್ಟಿಂಗ್ ಇಟ್ಸ್ ವೆರಿ ಡಿಫಿಕಲ್ಟ್. ಇಲ್ಲ, ನೀವು ನ್ಯಾಕ್ ಇದರಲ್ಲಿ ನಮ್ಗೆ ಅತ್ಯಂತ ಕಡಿಮೆ ಇದು ಸಿಗುತ್ತೆ. ಅವರು ಇಷ್ಟು ದೊಡ್ಡ ಗ್ರಂಥ ಕೊಟ್ಬಿಡ್ತಾರೆ, ಒಂದು ಸೆಲ್ಫ್ ಅಸೆಸ್ಮೆಂಟ್ ರಿಪೋರ್ಟು. ಅದನ್ನ ರಿಪೋರ್ಟು ಕೆಲವೇ ಗಂಟೆಗಳಲ್ಲಿ ಬರಿಬೇಕು, ಕನ್ಸೈಸ್ ಮಾಡಿ ಬರಿಬೇಕಾಗ್ತದೆ. ಆ ಇದರಲ್ಲಿ ಸ್ವಲ್ಪ